ಸಂಗಮಕ್ಕೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಕುಶಾಲನಗರ ತಾಲೂಕಿನ ಕೂಡಿಗೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬ್ಯಾಡಗುಟ್ಟ ಗಿರಿಜನರ ಪುನರ್ವಸತಿ ಕೇಂದ್ರದ ನಿವಾಸಿಗಳಿಗೆ ಸರ್ಕಾರದಿಂದ ಉಚಿತವಾಗಿ ವಿತರಿಸುವ ಆಹಾರ ಕಿಟ್ನೊಂದಿಗೆ ಕೊಳೆತ ಮೊಟ್ಟೆಗಳನ್ನು ವಿತರಿಸಲಾಗಿದೆ. ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಹಾಗೂ ದಲಿತರ ಬಗ್ಗೆ ಅವಹೇಳನ ಹೇಳಿಕೆ ನೀಡುತ್ತಿರುವ ದೊಡ್ಡಯಾಚನಹಳ್ಳಿ ಗ್ರಾಮದ ವೇದಮೂರ್ತಿಯನ್ನ ಕೂಡಲೇ ಬಂಧಿಸುವಂತೆ ಕೆಆರ್ಪೇಟೆ ಪಟ್ಟಣದಲ್ಲಿ ಪ್ರತಿಭಟನೆ ನಡೆಸಲಾಗಿದೆ. ಬೇಲೂರಿನ ಮಿನಿ ವಿಧಾನಸೌಧದ ಆವರಣದಲ್ಲಿರುವ ಗಿಡಮರಗಳನ್ನು ನಾಶಪಡಿಸುವಂತಹ ಯಾವುದೇ ಕೆಲಸ ಮಾಡಿಲ್ಲ ಎಂದು ತಾಲೂಕು ದಂಡಾಧಿಕಾರಿ ಶ್ರೀಧರ್ ಪ್ರತಿಕ್ರಿಯೆ ನೀಡಿದ್ದಾರೆ. ನಾಡಿನ ಸಮಸ್ತ ಜನತೆಗೆ ಸ್ವರ್ಣಗೌರಿ ವ್ರತ ಹಾಗೂ ಗಣೇಶ ಚತುರ್ಥಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಬಿಕೆ ಮೋಹನ್. ಪುರಸಭಾ ಮಾಜಿ ಸದಸ್ಯರು, ಶ್ರೀ ವೀರಾಂಜನೇಯ ಸ್ವಾಮಿ ಹನುಮ ಜಯಂತಿ ಸೇವಾ ಟ್ರಸ್ಟ್ನ ಅಧ್ಯಕ್ಷರು, ದೇವಾಂಗ ಸಂಘದ ಮಾಜಿ ಉಪಾಧ್ಯಕ್ಷರು, ಶ್ರೀ ಲಕ್ಷ್ಮೀ ಮೆಡಿಕಲ್ನ ಮಾಲೀಕರು, ಬೇಲೂರು ತಾಲೂಕು, ಹಾಸನ ಜಿಲ್ಲೆ. ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಬಳ್ಳೂರು ಉಮೇಶ್. ಕರ್ನಾಟಕ ರಾಜ್ಯ ಪರಿಸರ ಪ್ರಶಸ್ತಿ ಪುರಸ್ಕೃತರು ಹಾಗೂ ಯಂಗ್ ಸಚಿವ ಪ್ರಶಸ್ತಿ ವಿಜೇತರು, ಭಾರತೀಯ ಅಯ್ಯಪ್ಪ ಸ್ವಾಮಿ ಸಂಘದ ರಾಷ್ಟ್ರೀಯ ಅಧ್ಯಕ್ಷರು, ಸಾಲುಮರದ ತಿಮ್ಮಕ್ಕ ಫೌಂಡೇಶನ್ ಅಧ್ಯಕ್ಷರು ಹಾಗೂ ಸಾಲುಮರದ ತಿಮ್ಮಕ್ಕನವರ ದತ್ತುಪುತ್ರ. ನಾಡಿನ ಸಮಸ್ತ ಜನತೆಗೆ ಸ್ವರ್ಣಗೌರಿ ವ್ರತ ಹಾಗೂ ಗಣೇಶ ಚತುರ್ಥಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಎಸ್ ವಸಂತ್ ಶೇಖರ್, ಉದ್ಯಮಿ ಹಾಗೂ ಶ್ರೀ ವಿಜಯಲಕ್ಷ್ಮಿ ಸ್ಟೋನ್ ಕ್ರಷರ್ನ ಮಾಲೀಕರು, ಬೇಲೂರು ತಾಲೂಕು, ಹಾಸನ ಜಿಲ್ಲೆ. ನಾಡಿನ ಸಮಸ್ತ ಜನತೆಗೆ ಸ್ವರ್ಣಗೌರಿ ವ್ರತ ಹಾಗೂ ಗಣೇಶ ಚತುರ್ಥಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಕೆಆರ್ ಕುಮಾರ್, ದಿವ್ಯದೀಪ್ ಟೆಕ್ಸ್ಟೈಲ್ನ ಮಾಲೀಕರು, ಹಳೆ ಮಾರುಕಟ್ಟೆ ಆವರಣ, ಬೇಲೂರು ಹಾಗೂ ಬಿಕೆ ಹರ್ಷ, ಶ್ರೀ ದೇವಾಂಗ ಸಂಘದ ಕಾರ್ಯದರ್ಶಿ, ಬೇಲೂರು ತಾಲೂಕು, ಹಾಸನ ಜಿಲ್ಲೆ. ಕೊಡಗು ಜಿಲ್ಲೆ ನಾಪೋಕ್ಲು ಪ್ರವಾಸಿ ಮಂದಿರದಲ್ಲಿ ಸೇವ್ ಕೊಡಗು ವೇದಿಕೆ ವತಿಯಿಂದ ಕುಶಾಲನಗರದ ಕಾಫಿ ರಫ್ತು ಸಂಸ್ಥೆಗಳಿಗೆ ಮುತ್ತಿಗೆ ಹಾಕುವ ಕುರಿತು ಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಕಾಫಿ ಬೆಳೆಗಾರರ ಮೇಲೆ ನಿರಂತರವಾಗಿ ದಬ್ಬಾಳಿಕೆ ಆಗುತ್ತಿದೆ. ಕಾಫಿಗೆ ಬೆಲೆ ಏರಿಕೆ ಆಗಿದ್ದರೂ ಬೆಳೆಗಾರರಿಗೆ ಅದರ ಲಾಭ ಸಿಗುತ್ತಿಲ್ಲ. ಈ ಹಿನ್ನೆಲೆಯಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಕೊಡಗು ಜಿಲ್ಲಾ ಘಟಕದ ವತಿಯಿಂದ ಆಯೋಜಿಸಲಾಗಿರುವ ಕುಶಾಲನಗರದ ಕಾಫಿ ರಫ್ತು ಸಂಸ್ಥೆಗಳಿಗೆ ಮುತ್ತಿಗೆ ಕಾರ್ಯಕ್ರಮಕ್ಕೆ ಸೇವ್ ಕೊಡಗು ವೇದಿಕೆ ವತಿಯಿಂದ ಸಂಪೂರ್ಣ ಬೆಂಬಲ ನೀಡಲಾಗುವುದು ಎಂದು ಕಾಫಿ ಬೆಳೆಗಾರ ಕುಲೇಟೀರ ಅರುಣ್ ಬೇಬ ತಿಳಿಸಿದರು. ನಾಪೋಕ್ಲು ಪ್ರವಾಸಿ ಮಂದಿರದಲ್ಲಿ ಆಯೋಜಿಸಲಾಗಿದ್ದ ಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಳೆದ ವರ್ಷ ಕಾಫಿಗೆ ಬೆಲೆ ಏರಿಕೆಯಾದ ನಂತರ ಕೊಡಗಿನ ಬೆಳೆಗಾರರು ತುಸು ಚೇತರಿಸಿಕೊಂಡಿದ್ದಾರೆ. ಇತ್ತೀಚೆಗೆ ಕಾಫಿ ದರ ಕುಸಿದಿದ್ದು, ಇದರಿಂದ ಕಂಗಾಲಾಗಿದ್ದ ಕಾಫಿ ಬೆಳೆಗಾರರಿಗೆ ಪುನಃ ಕಾಫಿ ಧಾರಣೆಯಲ್ಲಿ ಚೇತರಿಕೆ ಕಂಡರೂ ಸಹ ಅಂತಾರಾಷ್ಟ್ರೀಯ ಮಾರುಕಟ್ಟೆಗೆ ಸರಿಯಾಗಿ ಇಲ್ಲಿ ಕಾಫಿಗೆ ಬೆಲೆ ನಿಗದಿಯಾಗುತ್ತಿಲ್ಲ. ಇದರಿಂದ ಬೆಳೆಗಾರರು ಆತಂಕಕ್ಕೆ ಒಳಗಾಗಿದ್ದಾರೆ ಎಂದರು. ಕಾಫಿ ಬೆಳೆಗಾರ ಜಿನ್ನು ನಾಣಯ್ಯ ಮಾತನಾಡಿ, ಶ್ರೀಮಂಗಲದ ಹಸಿರು ಸೇನೆ ಕೊಡಗು ಜಿಲ್ಲಾ ಘಟಕದ ವತಿಯಿಂದ ಆಯೋಜಿಸಲಾಗಿರುವ ಮುತ್ತಿಗೆ ಕಾರ್ಯಕ್ರಮಕ್ಕೆ ಸೇವ್ ಕೊಡಗು ವೇದಿಕೆ ವತಿಯಿಂದ ಸಂಪೂರ್ಣ ಬೆಂಬಲ ನೀಡಲಾಗುವುದು ಎಂದರು. ಕಾಫಿ ಬೆಳೆಗಾರ ಪಟ್ರಪಡ ಮೋಹನ್ ಮುದ್ದಪ್ಪ ಮಾತನಾಡಿ, ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಾಫಿಗೆ ಉತ್ತಮ ದರ ಇದ್ದರೂ ವ್ಯಾಪಾರಸ್ಥರಿಗೆ ಕಡಿಮೆ ಮಾಡುತ್ತಿದ್ದಾರೆ. ರಫ್ತುದಾರರು ಹಾಗೂ ಮಧ್ಯವರ್ತಿಗಳು ಅಂತಾರಾಷ್ಟ್ರೀಯ ಮಾರುಕಟ್ಟೆ ಬೆಲೆಗೆ ಸಂಬಂಧಪಟ್ಟ ಬೆಲೆ ನಿಗದಿಪಡಿಸುತ್ತಿಲ್ಲ. ಹೋರಾಟಕ್ಕೆ ಕಾಫಿ ಬೆಳೆಗಾರರ ಸಂಪೂರ್ಣ ಬೆಂಬಲವಿದೆ ಎಂದರು. ಗೋಷ್ಠಿಯಲ್ಲಿ ಕುಲ್ಲೆಟೀರ ನಾಚಪ್ಪ, ಬಿದ್ದಟಂಡ ಡಿಕ್ಕಿ ಸೋಮಯ್ಯ, ನೂರಂಬಾಡ ಎಸ್ ಉದಯಶಂಕರ್, ಪುಲ್ಲೇರ ಸನ್ನು ಸುಬ್ಬಯ್ಯ, ಬಿದ್ದಟಂಡ ಸಂಪತ್, ಕುಲ್ಲೆಟೀರ ರಾಜ ಪಾಲ್ಗೊಂಡಿದ್ದರು. ಬಹುಶಃ 4 ನಾಡಿನ ಕಾಫಿ ಬೆಳೆಗಾರರ ಪರವಾಗಿ ನಾವು ಇಲ್ಲಿ ಪ್ರವಾಸಿ ಮಂದಿರದಲ್ಲಿ ಸೇರಿದ ಉದ್ದೇಶ ಏನಂತ ಹೇಳಿದ್ರೆ, ಕಾಫಿ ಬೆಳೆಗಾರರು ಉತ್ಪಾದಿಸಲಿಕ್ಕೆ ಮಾತ್ರ. ಯಾಕೆಂತ ಹೇಳಿದ್ರೆ ಇಲಿಯ ಮೇಲೆ ಬೇರೆ ಬೇರೆ ದೇಶಗಳು ಯಾವ ರೀತಿ ಪ್ರಯೋಗ ಮಾಡಿದೆ, ಅದೇ ರೀತಿ ಕಾಫಿ ಬೆಳೆಗಾರರ ಮೇಲೆ ನಿರಂತರವಾಗಿ ಕೇಂದ್ರ ಸರ್ಕಾರ ಗೊತ್ತಾಗೋದಿಲ್ಲ, ವಾಣಿಜ್ಯ ಇಲಾಖೆ ಅಂತ ಗೊತ್ತಾಗೋದಿಲ್ಲ, ನಿರಂತರವಾಗಿ ದಬ್ಬಾಳಿಕೆ. ಯಾಕೆಂತ ಹೇಳಿದ್ರೆ ಎಷ್ಟೋ ವರ್ಷಗಳಿಂದ ಕಾಫಿ ಬೆಳೆಗಾರರು ಓಯಸಿಸಿದಂತೆ ಕಳೆದ ವರ್ಷ ಕಾಫಿಗೆ ಬೆಲೆ ಏರಿಕೆ ಆದಮೇಲೆ ಎಲ್ಲರೂ ತಲೆ ಎತ್ತಿದ್ರು. ಆದರೆ ಹಣದ ಡಾಲರ್ ಮುಖಾಂತರ ನಿರ್ಧರಿತ ಆಗುವಂಥ ಈ ಕಾಫಿ ಬೆಲೆ ನಮಗೆ ಯಾರು ನಿರ್ಧರಿಸೋ ಗೊತ್ತಾಗ. ಈಗಾಗಲೇ ನಾವು ತಿಳಿದ ಮಟ್ಟಿಗೆ 490 ಇದ್ರೂ ಸಮೇತ ನನಗೆ 450, 453ರಲ್ಲಿ ನಿಲ್ಲಿಸಿದ್ದಾರೆ. ಇದಕ್ಕೆ ಇವಾಗಲೇ ವಿರಾಜಪೇಟೆ, ಶ್ರೀಮಂಗಲದ ಕೊಡಗು ಕಾಫಿ ಬೆಳೆಗಾರರ ವತಿಯಿಂದ ಮುಂಬರುವ ದಿನಗಳಲ್ಲಿ ಹೋರಾಟ ಇದೆ. ಆ ಹೋರಾಟಕ್ಕೆ 4 ನಾಡಿನ ಕಾಫಿ ಬೆಳೆಗಾರರ ಪರವಾಗಿ ಸಂಪೂರ್ಣ ಸಹಕಾರ ಇದೆ. ಇದನ್ನು ಯಾರು ನಿಯಂತ್ರಿಸುತ್ತಿದ್ದಾರೆ ಅದನ್ನು ಕೇಂದ್ರ ಸರ್ಕಾರ ಮತ್ತು ವಾಣಿಜ್ಯ ಇಲಾಖೆ ಇದರ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ, ಮತ್ತು ಅದಲ್ಲದೆ ಕಾಫಿ ಬೆಳೆಗಾರರಿಗೆ ಇದರ ಪ್ರಯೋಜನ ಪಡೆಯುವಂಥ ವ್ಯವಸ್ಥೆ ಆಗಬೇಕು ಅಂತ 4 ನಾಡಿನ ಕಾಫಿ ಬೆಳೆಗಾರರ ಪರವಾಗಿ ಕೇಳ್ಕೊಳ್ತಾ ಇದ್ದೀನಿ. ನಾವು ಇವಾಗ ಸೇರಿದ ಕಾರಣ ಅಂದರೆ ಈ ವ್ಯಾಪಾರಸ್ಥರ ಹತ್ರ ಕಾಫಿನ ನಾವು ಇಟ್ಟುಬಿಟ್ಟು ಅವರೇ ನಮಗೆ ಇವಾಗ ರೇಟನ್ನು ಕಮ್ಮಿ ಮಾಡಿ ಅವರು ಕೊಟ್ಟಂಥ ಕಾಫಿನ ಮಾರಿ ಅವರು ದುಡ್ಡು ಮಾಡಿದ್ದಾರೆ. ನಮಗೆ ಇವಾಗ ಮುಂದಿನ ಇದರಲ್ಲಿ ರೇಟು ದಿವಸಕ್ಕೊಂದು ಸಲ ಏರಿಕೆ ಆಗ್ತದೆ, ಕಮ್ಮಿ ಆಗ್ತದೆ. ಏರಿಕೆ ಆಗುವಾಗ ಒಂದು 3 ರೂಪಾಯಿ 2 ರೂಪಾಯಿ ಏರಿಕೆ ಆಗ್ತದೆ.
ಇಳಿಯುವಾಗ 20-25 ರೂಪಾಯಿ ಇಳೀತದೆ. ನಾಲ್ಕು ನಾಡಿನ ಸೇವಕೊಡಗು ವೇದಿಕೆಯಿಂದ ಫುಲ್ ಸಪೋರ್ಟ್ ಇರ್ತದೆ ಅವರ ಹೋರಾಟಕ್ಕೆ, ಬೆಂಬಲವಿದೆ. ನ್ಯೂಸ್ ಸಂಗಮಕ್ಕಾಗಿ ದುಗ್ಗಳ ಸದಾನಂದ, ನಾಪೋಕ್ಲು. ಹಾಸನ ಜಿಲ್ಲೆ ಬೇಲೂರಿನ ಮಿನಿ ವಿಧಾನಸೌಧದ ಆವರಣದಲ್ಲಿರುವ ಗಿಡ ಮರಗಳನ್ನು ನಾಶಪಡಿಸುವಂತಹ ಯಾವುದೇ ಕೆಲಸ ಮಾಡಿಲ್ಲ ಎಂದು ತಾಲೂಕು ದಂಡಾಧಿಕಾರಿ ಶ್ರೀಧರ್ ಕಂಕನವಾಡಿ ಪ್ರತಿಕ್ರಿಯೆ ನೀಡಿದ್ದಾರೆ. ಹಾಸನ ಜಿಲ್ಲೆ ಬೇಲೂರಿನ ಮಿನಿ ವಿಧಾನಸೌಧದ ಆವರಣದಲ್ಲಿರುವ ಗಿಡ ಮರಗಳನ್ನು ನಾಶಪಡಿಸುವಂತಹ ಯಾವುದೇ ಕೆಲಸ ಮಾಡಿಲ್ಲ ಎಂದು ತಾಲೂಕು ದಂಡಾಧಿಕಾರಿ ಶ್ರೀಧರ್ ಕಂಕನವಾಡಿ ಪ್ರತಿಕ್ರಿಯೆ ನೀಡಿದ್ದಾರೆ. ಕಳೆದ ವಾರವಷ್ಟೇ ಪರಿಸರ ಪ್ರೇಮಿ ಸಾಲುಮರದ ತಿಮ್ಮಕ್ಕನವರ ದತ್ತುಪುತ್ರ ನಮ್ಮ ಮೇಲೆ ಆರೋಪ ಮಾಡಿದ ವಿಚಾರ ಮಾಧ್ಯಮಗಳಲ್ಲಿ ಸುದ್ದಿಯಾಗಿದ್ದು ಕೇವಲ ಆರೋಪವಷ್ಟೇ. ನಾನು ಪರಿಸರಕ್ಕೆ ಧಕ್ಕೆ ತರುವಂತಹ ಯಾವುದೇ ತಪ್ಪು ಮಾಡಿಲ್ಲ ಎಂದು ತಹಶೀಲ್ದಾರ್ ಹೇಳಿಕೆಯಲ್ಲಿ ತಿಳಿಸಿದ್ದಾರೆ. ನನಗೆ ಸಾಲುಮರದ ತಿಮ್ಮಕ್ಕ ಅವರ ಬಗ್ಗೆ ಅಪಾರ ಗೌರವವಿದೆ. ಅವರು ದೇಶದ ಆಸ್ತಿ. ಅವರು ಬೆಳೆಸಿದ ಗಿಡ ಮರಗಳನ್ನು ನಾಶ ಮಾಡಿಲ್ಲ. ಉಮೇಶ್ ಯಾರೆಂಬುದು ನನಗೆ ಗೊತ್ತಿರಲಿಲ್ಲ. ಸಾರ್ವಜನಿಕರ ಹಿತಾಸಕ್ತಿಯಿಂದ ಮೈದಾನದಲ್ಲಿ ಗಿಡಗಂಟೆಗಳು ಬೆಳೆದು ವಿಷಪೂರಿತ ಹಾವು, ಚೇಳು, ಇನ್ನಿತರ ಕ್ರಿಮಿಕೀಟಗಳು ಕಚೇರಿ ಒಳಗಡೆ ಪ್ರವೇಶಿಸಿದ ಸಂಗತಿ ಎದುರಾಗಿತ್ತು. ಆದರೆ ಹೆಚ್ಚಾಗಿ ಗಿಡಗಂಟೆಗಳು ಬೆಳೆದು ಸಾರ್ವಜನಿಕರಿಂದ ಸ್ವಚ್ಛತೆ ಮಾಡುವಂತೆ ಒತ್ತಾಯದ ಜೊತೆಗೆ ಮೈದಾನದಲ್ಲಿ ಸಾರ್ವಜನಿಕರು ಮೂತ್ರ ವಿಸರ್ಜನೆ ಮಾಡುತ್ತಿದ್ದರಿಂದ ಮೈದಾನವನ್ನು ಸ್ವಚ್ಛಗೊಳಿಸಿ ಸಾರ್ವಜನಿಕರಿಗೆ ವಾಹನ ನಿಲುಗಡೆಗೆ ಅವಕಾಶ ಕಲ್ಪಿಸುವ ಸಲುವಾಗಿ ಸ್ವಚ್ಛಗೊಳಿಸುವ ಕೆಲಸ ಮಾಡಿದ್ದೆವು ಎಂದು ತಿಳಿಸಿದರು. ತಾಲೂಕು ಕಚೇರಿ ಸಿಬ್ಬಂದಿಗಳ ಮಾಹಿತಿ ಪಡೆದು ಮೈದಾನವನ್ನು ಸ್ವಚ್ಛಗೊಳಿಸಿ ಕಾಂಪೌಂಡ್ ಸುತ್ತ 79ನೇ ಸ್ವಾತಂತ್ರ್ಯ ದಿನಾಚರಣೆ ನೆನಪಿಗಾಗಿ 79 ವಿಶೇಷ ತಳಿ ಗಿಡಗಳನ್ನು ನೆಟ್ಟು ಪೋಷಿಸಲು ಪ್ರತಿ ಗಿಡಕ್ಕೂ ಪಕ್ಕದಲ್ಲಿರುವ ಒಬ್ಬ ಶಾಲಾ ಮಕ್ಕಳನ್ನು ನೇಮಿಸಿ ಪರಿಸರ ಉಳಿಸುವ ನಿಟ್ಟಿನಲ್ಲಿ ಒಂದೊಂದು ಗಿಡವನ್ನು ಒಬ್ಬೊಬ್ಬರಿಗೆ ನೇಮಿಸಿ ಪೋಷಿಸುವ ಹಿನ್ನೆಲೆಯಲ್ಲಿ ಮೈದಾನವನ್ನು ಸ್ವಚ್ಛಗೊಳಿಸುವ ಕಾರ್ಯಕ್ಕೆ ಮುಂದಾಗಿದ್ದನ್ನು ಬಿಟ್ಟು ಸಾಲುಮರದ ತಿಮ್ಮಕ್ಕನವರ ಹೆಸರಿಗಾಗಲಿ ಅಥವಾ ಅವರ ದತ್ತುಪುತ್ರ ಉಮೇಶ್ ಅವರಿಗಾಗಲಿ ಯಾವುದೇ ರೀತಿ ಕೆಟ್ಟದಾಗಿ ವರ್ತಿಸಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಇತ್ತೀಚೆಗೆ ನಾನು ಈ ಕಚೇರಿಗೆ ಅಧಿಕಾರ ವಹಿಸಿಕೊಂಡಾಗಿನಿಂದ ನಮ್ಮ ಕಚೇರಿಯ ಹಿಂಭಾಗದಲ್ಲಿ ಪೊದೆಗಳು ಬೆಳೆದು ಕಾಡು ಥರ ಆಗಿತ್ತು. ಅವುಗಳ ಬಗ್ಗೆ ಅಲ್ಲಿ ಕಾಡು ಥರ ಬೆಳೆದಿರೋದ್ರಿಂದ ಜನರು ಮೂತ್ರ ವಿಸರ್ಜನೆ ಮಾಡ್ತಾಯಿದ್ರು. ಆಮೇಲೆ ಕಸ ಕಡ್ಡಿ ಒಗಿತಾಯಿದ್ರು. ಆಮೇಲೆ ಹಾವುಗಳು ಅವುಗಳು ಬೆಳ್ಕೊಂಡಿದ್ದು, ಸೊಳ್ಳೆಗಳು ಜಾಸ್ತಿ ಆಗ್ತಾಯಿದ್ವು. ಆಮೇಲೆ ವಾಸನೆಯೂ ಬರ್ತಾಯಿತ್ತು. ಸೊ ಈ ಕಾರಣದಿಂದ ಕಂಪ್ಲೇಂಟ್ಸ್ ಜಾಸ್ತಿ ಆಗಿದೆ. ಮಾಧ್ಯಮದವರು ತಾವು ಈ ಬಗ್ಗೆ ವರದಿ ಮಾಡಿದ್ದೀರಿ ಅಂತ ಅನ್ಕೋತೀನಿ. ಈ ಮೊದಲು ನಾನು ಬರೋಕ್ಕಿಂತ ಮೊದಲು ಆಗಸ್ಟ್ 15ಗೆ ನಮ್ಮ ವಿಚಾರ ಏನಿತ್ತಂದರೆ ನಮ್ಮ ಆಫೀಸು ಮೊದಲು ನಾವು ಕ್ಲೀನಾಗಿ ಇಟ್ಕೋಬೇಕು, ಆಮೇಲೆ ಬೇರೆಯವರಿಗೆ ಹೇಳಬೇಕು. ನಮ್ಮ ಪರಿಸರ ಮೊದಲು ನಾವು ಕ್ಲೀನ್ ಇಟ್ಕೊಂಡು ಆಮೇಲೆ ಬೇರೆಯವರಿಗೆ ಹೇಳಬೇಕಂತ ವಿಚಾರ ಇತ್ತು. ಮೇಲಾಧಿಕಾರಿಗಳು ನಮ್ಮ ಕಚೇರಿಗೆ ವಿಸಿಟ್ ಮಾಡಿದಾಗ ಅವರು ಇದ್ರ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದರು. ಅದರ ಇರುವ ಸಲುವಾಗಿ ನಾನು ಆಗಸ್ಟ್ 13ಕ್ಕೇನು ನಮ್ಮದು ಆರೈಕೆ ಹೇಳಿದೆ, ಇದನ್ನೆಲ್ಲ ಕ್ಲೀನ್ ಮಾಡಿಸಪ್ಪ, ಆದರೆ ಮರಗಳಿಗೇನು ಆಗಬಾರ್ದು ಅಂತೇಳಿ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೆ. ಅವರು ಅದೇ ರೀತಿ ಯಾವುದೇ ಮರಗಳಿಗೆ ಹಾನಿ ಮಾಡದೆ ಕ್ಲೀನ್ ಮಾಡಿಸಿದ್ರು. ತಾವು ಹಿಂದೆ ನೋಡಿದ್ದೀರಿ. ಆಮೇಲೆ ಮರದ ಟೊಂಗಿಗಳು ಯಾವ ನೆಲಕ್ಕೆ ತಾಗ್ತಾ ಇದ್ದು ಅವುಗಳನ್ನ ಕತ್ತರಿಸಿದ್ವಿ. ಯಾಕಂದರೆ ಅದು ಅಲ್ಲಿ ಪಾರ್ಕಿಂಗ್ ಮಾಡಬೇಕನ್ನೋ ಉದ್ದೇಶ ಇತ್ತು. ಇನ್ನು ಅದ್ರ ನೆಕ್ಸ್ಟ್ ದಿನ ಒಬ್ಬರು ಉಮೇಶ್ ಅನ್ನೋ ವ್ಯಕ್ತಿ ಬಂದು ಇಲ್ಲಿ ನಾವು ಮರಗಳನ್ನ ಬೆಳೆಸಿದ್ದೀವಿ ಅಂತ ಹೇಳಿದರು. ಬಟ್ ಆ್ಯಕ್ಚುಲಿ ಏನಾಗಿತ್ತು ಅಂದರೆ ಅವ್ರು ಮರಗಳನ್ನ ಹಚ್ಚಿರ್ಬೋದು, ಬಟ್ ಅವೆಲ್ಲ ಒಣಗಿ ಹೋಗಿರ್ಬೋದು. ಅದೇ ಕಾರಣಕ್ಕಾಗಿ ಅಲ್ಲಿ ಪೊದೆಗಳು ಬೆಳೆದಿತ್ತು. ನಾನು ನಿಮಗೆ ಚಿತ್ರನೂ ತೋರಿಸ್ತೀನಿ. ಯಾವುದೇ ಮರಗಳಿಲ್ಲ. ಆಮೇಲೆ ನಡುವೆ ಇರೋ ಮರಗಳು ಯಾವ ಕಂಡಿದ್ದಾವೆ ನಾವು ಉಳಿಸಿದ್ದೀವಿ. ಅಲ್ಲಿ ನಿಮ್ಗೆ ಪಿಕ್ಚರ್ನ ಶೇರ್ ಮಾಡಿದ್ದೀನಿ. ಸುತ್ತಮುತ್ತಲು ಇರೋ ಮರಗಳಿಗೆ ನಾವು ಟಚ್ ಮಾಡಿಲ್ಲ, ನಡುವೆ ಇರೋ ಮರಗಳಿಗೂ ಟಚ್ ಮಾಡಿಲ್ಲ. ಒಂದೇ ಒಂದು ಸಣ್ಣ ಮರನೂ ನಾವು ಕಡ್ದಿಲ್ಲ. ಇನ್ನು ನಮ್ಮ ಉದ್ದೇಶ ಏನಿದೆ ಅಂದರೆ ಸುತ್ತು ಕಾಂಪೌಂಡ್ ಸುತ್ತಲೂ ಮೇ ಬಿ ಸೆಪ್ಟೆಂಬರ್ 5 ಅಥವಾ ನವೆಂಬರ್ 14ಕ್ಕೆ ಮರಗಳನ್ನು ಮಕ್ಕಳ ಕೈಲಿಂದ ನನ್ನ ಕಚೇರಿ ನನ್ನ ಮರ ಅನ್ನೋ ಕಾನ್ಸೆಪ್ಟಲ್ಲಿ ಹಚ್ಚಿಸಿ 2 ವರ್ಷದ ಕಾಲ ನನ್ನ ಟರ್ನೋವರಲ್ಲಿ ಯಾವ ಮಗು ಚೆನ್ನಾಗಿ ಮರ ಬೆಳೆಸ್ತದೆ ಅದಕ್ಕೆ ನನ್ನ ಕಡೆಯಿಂದ ಒಂದು ಪಾರಿತೋಷಕವನ್ನು ಕೊಟ್ಟು ಸನ್ಮಾನಿಸಿ ಅವ್ರಿಗೆ ಒಂದು ಫೀಲ್ ಆಗಬೇಕು. ನಾನು ದೊಡ್ಡವನಾದ ಮೇಲೆ, ನಾವು ಈಗ ಸ್ಕೂಲಲ್ಲಿದ್ದಾಗ ನಾವು ಬೆಳೆಸಿದ ಮರ ನಾವು ನೋಡಿದ ಮೇಲೆ ಗರ್ವ ಆಗ್ತದೆ. ನನ್ನ ಶಾಲೆ ನಾನು ಮರ ಬೆಳೆಸಿದ್ದೆ ಅಂತ ಅನಿಸ್ತದೆ, ತಮಗೂ ಅನ್ನಿಸ್ತದೆ. ಆ ರೀತಿ ಅವ್ರಿಗೂ ಒಂದು ನಮ್ಮ ಕಚೇರಿ ಬಗ್ಗೆ ಇದಿರಬೇಕು. ನನಗೂ ಸಮಯ ಸಿಕ್ಕರೆ ನಾನು ಅವ್ರ ಜೊತೆ ಪಾಲ್ಗೊಳ್ತೀನಿ. ಒಂದು ಈ ಸಲ 79ನೇ ಸ್ವಾತಂತ್ರ್ಯ ದಿನಾಚರಣೆ ಇರೋದ್ರಿಂದ 79 ಮರಗಳನ್ನು ನೆನೆಸ್ಬೇಕಂತ ಉದ್ದೇಶ ಇದೆ. ಸ್ವಲ್ಪ ಪ್ರೊಸೆಸ್ ಡಿಲೇ ಆಯಿತು. ಇನ್ನು ಸಾಲುಮರದ ತಿಮ್ಮಕ್ಕನವರು ಹಚ್ಚಿದ ಮರಗಳ ಬಗ್ಗೆ ಹೇಳಬೇಕಾದ್ರೆ, ಸಾಲುಮರದ ತಿಮ್ಮಕ್ಕನವರು ಕಚೇರಿಯ ಮುಂಭಾಗದಲ್ಲಿ ಅಂಬೇಡ್ಕರ್ ಪ್ರತಿಮೆಯ ಮುಂದೆ ಮರಗಳನ್ನು ನೆಟ್ಟಿದ್ರು. ಆ ಮರಗಳು ಇನ್ನೂ ಸುರಕ್ಷಿತವಾಗಿ ತಮಗೆ ನಾವು ತೋರಿಸಿದ್ದೀನಿ. ಆಮೇಲೆ ಸಾಲುಮರದ ತಿಮ್ಮಕ್ಕನವ್ರ ಬಗ್ಗೆ ನಮಗೆ ಅಪಾರವಾದ ಗೌರವ ಇದೆ.
ಯಾಕಂದರೆ ಅವರು ನಮ್ಮ ತಾಲೂಕಿನಾಗ ಇರೋದ್ರಿಂದ ನಮಗೆ ತುಂಬ ಖುಷಿ ಅನಿಸ್ತದೆ. ನಾವು ಒಮ್ಮೆ ಭೇಟಿಯಾಗಿ ಅವ್ರಿಗೆ ವಿಶ್ ಮಾಡಿ ಬರ್ತೀವಿ. ಆ್ಯಕ್ಚುಲಿ ನನಗೆ ಇದು ಇಶ್ಯೂ ಆದಮೇಲೆ ನನಗೆ ಅದು ಗಮನಕ್ಕೆ ಬಂದಿದ್ದು, ನನಗೆ ಅಷ್ಟು ಅಂತೂ ಇದಿರಲಿಲ್ಲ. ಸೊ ಅವರು ಎಷ್ಟೆಲ್ಲ ಪರಿಸರಕ್ಕೆ ಕೊಡುಗೆ ಕೊಟ್ಟಿದ್ದಾರೆ, ಅದ್ರ ಬಗ್ಗೆ ಗೌರವ ಇದೆ. ಬಟ್ ಏನೋ ಒಂದು ಮಿಸ್ಕಾನ್ಸೆಪ್ಟ್ ಆಗಿದೆ ಅಂತ ಅನ್ಕೋತೀನಿ ನಾನು. ಯಾಕಂದರೆ ಅವ್ರಿಗೆ ಮರಗಳ ಮೇಲೆ ತುಂಬ ಪ್ರೀತಿ ಇದೆ. ಸೊ ಅವ್ರನ್ನ ಏನು ಅನಿಸಿದೆ, ಆ ಟೊಂಗೆ ಕಡ್ದಿದ್ದೀವಲ್ಲ ನಾವು ಮರದ್ದು, ಅದು ತೋರಿಸಿದ ಮೇಲೆ ಅವ್ರಿಗೆ ಮರ ಅಂದರೆ ಮಕ್ಕಳ ಹತ್ರ ಸಾಕ್ತಾರೆ. ಸೊ ಅದ್ರ ಬಗ್ಗೆ ಏನೋ ತಪ್ಪು ಕಲ್ಪನೆ ಮೂಡಿರ್ಬೋದು ಅಂತ ಅನ್ಕೋತೀನಿ, ಅಥವಾ ಅವರು ಆ ಟೈಮಲ್ಲಿ ಏನೋ ಇದು ಮಾಡಿರ್ಬೋದು. ಬಟ್ ಆ್ಯಕ್ಚುಲಿ ನಾನು ಏನು ಹೇಳಕ್ಕೆ ಬಯಸ್ತೀನಿ, ಒಂದೇ ಒಂದು ಮರನ ಕಡ್ದಿಲ್ಲ, ಒಂದೇ ಒಂದು ಇದಕ್ಕೂ ಮಾಡಿಲ್ಲ. ಏನಿದ್ರು ಅದಕ್ಕೆ ನಿಮಗೆ ಪಿಕ್ಚರ್ ಶೇರ್ ಮಾಡ್ತೀನಿ, ಅದರಲ್ಲಿರೋ ಪೊದೆಗಳನ್ನ ಸ್ವಚ್ಛ ಮಾಡಿರೋದು ನೀವು ನೋಡಿದ್ದೀರಿ. ಆ ಪ್ರಕಾರ ನಿಮ್ಗೆ ಏನಾದರೂ ಕಾಣಿಸಿದ್ರೆ ಹೇಳ್ಬೋದು. ಮೇ ಬಿ ಆ ಡ್ರೈವಲ್ಲಿ ಒಂದು ಸ್ವಲ್ಪ ಮರಗಳು ಹಚ್ಚಿರ್ಬೋದು, ಬಟ್ ಅವೆಲ್ಲ ಒಂದು ನನಗೆ ಗಿಡ ಅಂತೂ ನನಗಂತೂ ಕಾಣಿಸಿಲ್ಲ ನಾನು ಬಂದ ಮೇಲೆ. ಆಮೇಲೆ ಹಚ್ಚಿದ್ರು ಅವ್ನು ಆರೈಕೆ ಕೇಳಿದ್ರೆ ಅವು ಹಾಳಾಗಿ ಹೋಗಿರ್ತವೆ. ನೀವು ನೋಡಿದ ಥರ ಜನರದು ಕಂಪ್ಲೇಂಟ್ಸ್ ಇತ್ತು, ಅವೆಲ್ಲ ನಮ್ಮ ಕಚೇರಿ ಹೊರಸಿದೆ ಅಂದರೆ ನಾವು ಮತ್ತೊಬ್ಬರಿಗೆ ಹೇಗೆ ಹೋಗೋದು. ಸೊ ಆಮೇಲೆ ಪಾರ್ಕಿಂಗು ನೀವು ನೋಡಿದ್ರಿ, ಅಡ್ಡ ದಿಡ್ಡಿ ಹಚ್ತಾ ಇದ್ದಾರೆ, ಅವುಗಳೆಲ್ಲ ಪಾರ್ಕಿಂಗನ್ನು ಹಿಂದೆ ನಾವು ಹಾಕಿದ್ವಿ. ನ್ಯೂಸ್ ಸಂಗಮಕ್ಕಾಗಿ ಅನಂತರಾಜ್ ಅರಸ್, ಬೇಲೂರು. ಕೆಆರ್ಪೇಟೆ ಪಟ್ಟಣದಲ್ಲಿ ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಹಾಗೂ ದಲಿತರ ಬಗ್ಗೆ ಅವಹೇಳನ ಹೇಳಿಕೆ ನೀಡುತ್ತಿರುವ ದೊಡ್ಡಯಾಚನಹಳ್ಳಿ ಗ್ರಾಮದ ವೇದಮೂರ್ತಿಯನ್ನ ಕೂಡಲೇ ಬಂಧಿಸುವಂತೆ ಪ್ರತಿಭಟನೆ ಮಾಡಿದ್ದಾರೆ. ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಹಾಗೂ ದಲಿತರ ಬಗ್ಗೆ ಅವಹೇಳನ ಹೇಳಿಕೆ ನೀಡುತ್ತಿರುವ ದೊಡ್ಡಯಾಚನಹಳ್ಳಿ ಗ್ರಾಮದ ವೇದಮೂರ್ತಿಯವರನ್ನ ಕೂಡಲೇ ಬಂಧಿಸುವಂತೆ ದಲಿತ ಪರ ಸಂಘಟನೆಗಳು ಕೆಆರ್ಪೇಟೆ ಪಟ್ಟಣದ ಗ್ರಾಮಾಂತರ ಪೊಲೀಸ್ ಠಾಣಾ ಕಚೇರಿ ಎದುರುಗಡೆ ಪ್ರತಿಭಟನೆ ನಡೆಸಿದರು. ಕೆಆರ್ಪೇಟೆ ತಾಲೂಕಿನ ದೊಡ್ಡಯಾಚನಹಳ್ಳಿ ಗ್ರಾಮದ ವೇದಮೂರ್ತಿ ಎಂಬ ವ್ಯಕ್ತಿ ಪದೇ ಪದೇ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಹಾಗೂ ದಲಿತರ ಬಗ್ಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಅವಹೇಳನ ಹೇಳಿಕೆ ನೀಡುತ್ತಿದ್ದು, ಅದರ ಬಗ್ಗೆ ಪಟ್ಟಣದಲ್ಲಿರುವ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದರು. ಈಗಾಗಲೇ ದೂರು ಕೊಟ್ಟಿದ್ದರೂ ಕ್ರಮ ಕೈಗೊಳ್ಳದ ಪೊಲೀಸ್ ಇಲಾಖೆ. ಆದ್ದರಿಂದ ವೇದಮೂರ್ತಿ ಎಂಬ ಕಿಡಿಗೇಡಿಯನ್ನ ಬಂಧಿಸುವ ತನಕ ಪೊಲೀಸ್ ಠಾಣೆಯಿಂದ ಹೊರ ಹೋಗುವುದಿಲ್ಲ ಎಂದು ದಲಿತ ಪರ ಸಂಘಟನೆಗಳು ಪಟ್ಟು ಹಿಡಿದಿದ್ದಾರೆ. ಇದೇ ಸಂದರ್ಭದಲ್ಲಿ ದಲಿತ ಪರ ಹೋರಾಟಗಾರ ಬಸ್ತಿರಂಗಪ್ಪ, ವಿಶ್ರಾಂತ ಪ್ರಾಂಶುಪಾಲ ರಾಜಯ್ಯ, ಸಿದ್ದಘಟ್ಟ ಸೋಮಸುಂದರ್, ಪುರಸಭಾ ಸದಸ್ಯರಾದ ಡಿ. ಪ್ರೇಮಕುಮಾರ್, ಜಿಲ್ಲಾ ಛಲವಾದಿ ಉಸ್ತುವಾರಿ ಮಾಂಬಳ್ಳಿ ಜಯರಾಮ್, ಛಲವಾದಿ ತಾಲೂಕು ಅಧ್ಯಕ್ಷ ಉಚ್ಚನಹಳ್ಳಿ ನಟರಾಜ್, ಮುದುಗೆರೆ ಮಹೇಂದ್ರ, ಲಕ್ಷ್ಮೀಪುರ ರಂಗಸ್ವಾಮಿ, ಚೌಡೇನಹಳ್ಳಿ ದೇವರಾಜು, ಕೃಷ್ಣಪುರ ಗಿರೀಶ್, ಹರಿಹರಪುರ ನರಸಿಂಹ, ಪವಿಕುಮಾರ್, ಗಂಗಾಧರ್, ಬಂಡಿಹೊಳೆ ಕೃಷ್ಣಮೂರ್ತಿ ಸೇರಿದಂತೆ ಅನೇಕ ದಲಿತ ಪರ ಸಂಘಟನೆಯ ಪದಾಧಿಕಾರಿಗಳು ಭಾಗವಹಿಸಿದ್ದರು. ಬುದ್ಧರ ಬಗ್ಗೆ ಅವಹೇಳನಕಾರಿ ಹೇಳಿಕೆ ನೀಡುತ್ತಿರುವ ವೇದಮೂರ್ತಿಗೆ ಹೇಳಿದಿಕ್ಕಾರ, ವೇದಮೂರ್ತಿಗೆ ಹೇಳಿದಿಕ್ಕಾರ. ಇದನ್ನು ಈಗಿನ ಗಡಿಪಾರು ಮಾಡಲೇಬೇಕು, ಮಾಡಲೇಬೇಕು. ಜಿಂದಾಬಾದ್ ಜಿಂದಾಬಾದ್ ಅಂಬೇಡ್ಕರ್ ಜಿಂದಾಬಾದ್, ಜಿಂದಾಬಾದ್ ಜಿಂದಾಬಾದ್ ಅಂಬೇಡ್ಕರ್ ಜಿಂದಾಬಾದ್. ದೊಡ್ಡಯಾಚನಹಳ್ಳಿ ವೇದಮೂರ್ತಿಯನ್ನು ಗಡಿಪಾರು ಮಾಡಿ, ಗಡಿಪಾರು ಮಾಡಿ. ದೊಡ್ಡಯಾಚನಹಳ್ಳಿ ವೇದಮೂರ್ತಿಯನ್ನು ಗಡಿಪಾರು ಮಾಡಿ, ಗಡಿಪಾರು ಮಾಡಿ. ದೊಡ್ಡಯಾಚನಹಳ್ಳಿ ವೇದಮೂರ್ತಿಯನ್ನು ಗಡಿಪಾರು ಮಾಡಿ, ಗಡಿಪಾರು ಮಾಡಿ. ದಲಿತ ವಿರೋಧಿ ವೇದಮೂರ್ತಿಗೆ ಧಿಕ್ಕಾರ, ಧಿಕ್ಕಾರ, ಧಿಕ್ಕಾರ. ಅಂಬೇಡ್ಕರ್ ವಿರೋಧಿ ವೇದಮೂರ್ತಿಗೆ ಧಿಕ್ಕಾರ, ಧಿಕ್ಕಾರ, ಧಿಕ್ಕಾರ. ಮೀಸಲಾತಿ ವಿರೋಧಿ ವೇದಮೂರ್ತಿಗೆ ಧಿಕ್ಕಾರ, ಧಿಕ್ಕಾರ, ಧಿಕ್ಕಾರ. ಬಂಧಿಸಿ, ಬಂಧಿಸಿ ವೇದಮೂರ್ತಿ, ಬಂಧಿಸಿ, ಬಂಧಿಸಿ, ಬಂಧಿಸಿ ವೇದಮೂರ್ತಿ, ಬಂಧಿಸಿ. ಗಡಿಪಾರು ಮಾಡಿ, ಗಡಿಪಾರು ಮಾಡಿ. ಗಡಿಪಾರು ಮಾಡಿ, ಗಡಿಪಾರು ಮಾಡಿ. ಗಡಿಪಾರು ಮಾಡಿ. ನ್ಯೂಸ್ ಸಂಗಮಕ್ಕಾಗಿ ವಂಶಿಹನಿ, ಕುಶಾಲನಗರ. ವೈದ್ಯರ ಕೊರತೆ ಎದುರಿಸುತ್ತಿರುವ ಸಿದ್ದಾಪುರ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ನುರಿತ ತಜ್ಞ ವೈದ್ಯರುಗಳ ನೇಮಕದ ಜೊತೆ ಮೂಲಭೂತ ಸೌಕರ್ಯಗಳನ್ನು ಕೂಡಲೇ ಒದಗಿಸಬೇಕೆಂದು ಸಿಪಿಐಎಂ ಪಕ್ಷದ ಸಿದ್ದಾಪುರ ಸಂಚಾಲನ ಸಮಿತಿ ಆಗ್ರಹಿಸಿದೆ. ವೈದ್ಯರ ಕೊರತೆ ಎದುರಿಸುತ್ತಿರುವ ಸಿದ್ದಾಪುರ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ನುರಿತ ತಜ್ಞ ವೈದ್ಯರುಗಳ ನೇಮಕದ ಜೊತೆ ಮೂಲಭೂತ ಸೌಕರ್ಯಗಳನ್ನು ಕೂಡಲೇ ಒದಗಿಸಬೇಕೆಂದು ಸಿಪಿಐಎಂ ಪಕ್ಷದ ಸಿದ್ದಾಪುರ ಸಂಚಾಲನ ಸಮಿತಿ ಆಗ್ರಹಿಸಿದೆ. ಪಕ್ಷದ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಈ ಕುರಿತು ಮಾತನಾಡಿದ ಸಮಿತಿಯ ಕಾರ್ಯದರ್ಶಿ ಎನ್.ಡಿ. ಕುಟ್ಟಪ್ಪ, ಸಿದ್ದಾಪುರ ಸಮುದಾಯ ಆರೋಗ್ಯ ಕೇಂದ್ರದ ವ್ಯಾಪ್ತಿಯಲ್ಲಿ ಸುಮಾರು 30,000ಕ್ಕಿಂತಲೂ ಹೆಚ್ಚು ಜನರು ವಾಸವಿದ್ದು ಅನಾರೋಗ್ಯ ತುರ್ತು ಸಂದರ್ಭಗಳಲ್ಲಿ ಇದೇ ಆಸ್ಪತ್ರೆಯನ್ನು ಅವಲಂಬಿಸಿದ್ದಾರೆ.
ಹೀಗಿದ್ದರೂ ಈ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಜನಸಂಖ್ಯೆಗೆ ಅನುಗುಣವಾಗಿ ವೈದ್ಯರು ಲಭ್ಯವಿಲ್ಲ. ಇದರಿಂದಾಗಿ ಇಲ್ಲಿನ ಜನ ಸಂಕಷ್ಟ ಎದುರಿಸುವಂತಾಗಿದೆ. ಆಸ್ಪತ್ರೆಗೆ ಬರುವ ರೋಗಿಗಳು ವೈದ್ಯರ ಕೊರತೆಯಿಂದಾಗಿ ತಮ್ಮ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳದೆ ನಿರಾಸೆಯಿಂದ ಹಿಂದಿರುಗುವ ಪ್ರಸಂಗ ಕೂಡ ನಡೆಯುತ್ತಿದೆ. ಹಲವಾರು ವರ್ಷಗಳಿಂದ ಇಲ್ಲಿ ಸೇವೆ ಸಲ್ಲಿಸುತ್ತಿದ್ದ ತಜ್ಞ ವೈದ್ಯರಾದ ರಾಘವೇಂದ್ರ ಅವರನ್ನ ಇತ್ತೀಚೆಗಷ್ಟೇ ವರ್ಗಾವಣೆ ಮಾಡಲಾಗಿದೆ. ವೈದ್ಯರುಗಳನ್ನು ಬೇರೆಡೆಗೆ ವರ್ಗಾವಣೆ ಮಾಡುವ ಸಂದರ್ಭ ಅಲ್ಲಿನ ಸ್ಥಿತಿಗತಿಯನ್ನು ಅವಲೋಕನ ಮಾಡಿ ತೆರವಾಗುವ ಸ್ಥಳಕ್ಕೆ ಬದಲಿ ವ್ಯವಸ್ಥೆ ಮಾಡಿಕೊಂಡು ವರ್ಗಾವಣೆ ಮಾಡಬೇಕಿತ್ತು. ಆದರೆ ಸರ್ಕಾರ ಏಕಾಏಕಿ ಬೇರೆಡೆ ವೈದ್ಯರನ್ನ ವರ್ಗಾವಣೆ ಮಾಡಿ ತೆರವಾದ ಸ್ಥಾನಕ್ಕೆ ವೈದ್ಯರನ್ನ ನೇಮಕ ಮಾಡದೆ ಕಡೆಗಣಿಸುತ್ತಿರುವುದು ವಿಪರ್ಯಾಸ ಎಂದರು. ಸಿದ್ದಾಪುರ ಸುತ್ತಮುತ್ತಲ ಪ್ರದೇಶಗಳಲ್ಲಿ ಕಾರ್ಮಿಕರೇ ಹೆಚ್ಚಿನ ಸಂಖ್ಯೆಯಲ್ಲಿರುವುದರಿಂದ ಖಾಸಗಿ ಆಸ್ಪತ್ರೆಗಳಿಗೆ ತೆರಳಿ ಹಣ ನೀಡಿ ಚಿಕಿತ್ಸೆ ಪಡೆಯುವಂಥದ್ದು ಕಷ್ಟ ಸಾಧ್ಯದ ವಿಚಾರ. ಈ ಭಾಗದ ಜನಸಂಖ್ಯೆಗೆ ಅನುಗುಣವಾಗಿ ಆಸ್ಪತ್ರೆಯಲ್ಲಿ ಕನಿಷ್ಠ 6 ವೈದ್ಯಾಧಿಕಾರಿಗಳ ಅವಶ್ಯಕತೆ ಇದೆ. ಜೊತೆಗೆ ಪರಿಣಿತ ಲ್ಯಾಬ್ ಟೆಕ್ನಿಷಿಯನ್ಗಳನ್ನು ಕೂಡ ನೇಮಿಸಬೇಕು. ಹಾಗಾದರೆ ಮಾತ್ರ ಈ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಲು ಮತ್ತು ಸಾರ್ವಜನಿಕರಿಗೆ ಉತ್ತಮ ಆರೋಗ್ಯ ಸೇವೆ ಸಿಗಲು ಸಾಧ್ಯ ಎಂದರು. ಈ ಸಂಬಂಧ ಸ್ಥಳೀಯ ಶಾಸಕರು ಹಾಗೂ ಜಿಲ್ಲಾಡಳಿತ ಸಂಬಂಧಪಟ್ಟ ವೈದ್ಯಕೀಯ ಇಲಾಖೆ ಗಮನ ಸೆಳೆಯುವ ಮೂಲಕ ಸಿದ್ದಾಪುರ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ನುರಿತ ವೈದ್ಯರನ್ನ ತಕ್ಷಣವೇ ನೇಮಕ ಮಾಡಲು ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದ್ದಾರೆ. ಮಾರ್ಕ್ಸ್ವಾದಿ ಕಮ್ಯುನಿಸ್ಟ್ ಪಕ್ಷದ ಸಿದ್ದಾಪುರ ಕೋರ್ಡಿನೇಷನ್ ಕಮಿಟಿಯಿಂದ ಈ ಪತ್ರಿಕೆಗೋಷ್ಠಿಯನ್ನು ನಡೆಸ್ತಾ ಇದೆ. ಕೋರ್ಡಿನೇಷನ್ ಕಮಿಟಿಯ ಸದಸ್ಯರಾದಂಥ ಹಿರಿಯರಾದಂಥ ಕಾಮ್ರೇಡ್ ಸಿ ಮುಸ್ತಫೆ ಅವರು ನನ್ನ ಜೊತೆಯಲ್ಲಿದೆ. ಸಿದ್ದಾಪುರ ಕರಡಿಕೋಟ್ನ ಪಾರ್ಟಿ ಶಾಖೆಯ ಸಕ್ರಿಯ ಕಾರ್ಯಕರ್ತರಾದಂಥ ಉಮ್ಮರವರು ಕೂಡ ನನ್ನ ಜೊತೆಯಲ್ಲಿ ಈ ಪತ್ರಿಕಾಗೋಷ್ಠಿಯಲ್ಲಿ ಇದೆ. ಬಾಂಧವರೇ, ಇವತ್ತಿನ ಪರಿಸ್ಥಿತಿ ಹೇಳಿದರೆ ಸಿದ್ದಾಪುರದ ಸುತ್ತಮುತ್ತ ಇರುವಂಥ ಒಂದು 30,000 ಅಷ್ಟು ಬರುವಂಥ ಜನರು ಬಡಪಾಯಿಗಳು, ತೋಟ ಕಾರ್ಮಿಕರು, ಕೂಲಿ ಕೆಲಸ ಮಾಡುವಂಥ ಪಾವತವರಿಗೆ ಒಂದು ಸರ್ಕಾರಿ ಆಸ್ಪತ್ರೆ ಇದೆ ಸಿದ್ದಾಪುರದಲ್ಲಿ. ಅಂದರೆ ಒಂದೇ ಡಾಕ್ಟ್ರುಗಳು ಒಂದು 4-5-6 ಡಾಕ್ಟ್ರು ಬೇಕಾದಂಥ ಕಡೆ ಒಂದೇ ಡಾಕ್ಟ್ರನ್ನ ಸುಧಾರಿಸಿಕೊಟ್ಟು, ಮತ್ತು ಅದು ಅಲ್ಲದೆ ಹೆರಿಗೆ ಸಂಬಂಧಪಟ್ಟ ರೀತಿಯಲ್ಲಿ ಹೆಂಗಸರಿಗೆ ಬೇಕಾದಂಥ ಲೇಡಿ ಡಾಕ್ಟರ್ಗಳು ಕೂಡಲೇ ಸಿದ್ದಾಪುರಕ್ಕೆ ಪೋಸ್ಟ್ ಮಾಡಬೇಕು. ಮತ್ತು ಸಿದ್ದಾಪುರದ ಸರ್ಕಾರಿ ಆಸ್ಪತ್ರೆಯ ನೋಡಿ ಹೆಸರ ಆಗಲಿ ಲಾಭ ಅದು ಮತ್ತು ಎಲ್ಲ ಮೆಟೀರಿಯಲ್ಸ್ ಕೂಡ ಕೂಡಲೇ ಅದು ಚಾಲನೆಯಲ್ಲಿ ಆಗಬೇಕು. ಅದು ಅಲ್ಲದೆ ಅಲ್ಲಿ ಅಡ್ಮಿಟ್ ಆಗುವಂಥ ರೋಗಿಗಳಿಗೆ ಏನಾದರೂ ಒಂದು ಬ್ರೆಡ್ಡು ಹಾಲು ಕೊಡುವಂಥ ಇದು ಆಗಬೇಕು. ಮತ್ತು ಅವರಿಗೆ ಮಧ್ಯಾಹ್ನ ರಾತ್ರಿ ಎಲ್ಲ ಸಾಧಾರಣ ಪಾಪದವರಿಗೆ ಏನಾದರೂ ಒಂದಿಷ್ಟು ಊಟ ಕೊಡುವಂಥ ರೀತಿಯಲ್ಲೆಲ್ಲ ಈ ಆಸ್ಪತ್ರೆಯಲ್ಲಿ ಮಾಡಬೇಕು. ಅಷ್ಟು ಒಂದು ಪಾಪ್ಯುಲೇಷನ್ ಇರುವ ಈ ಪ್ರದೇಶದಲ್ಲಿ ಕೇಂದ್ರ ಈ ಸರ್ಕಾರ ನೋಡಿ, ರಾಜ್ಯ ಸರ್ಕಾರ ಆಗಲಿ ನಮ್ಮ ಜಿಲ್ಲಾ ಆಡಳಿತ ಸಿದ್ದಾಪುರ ಕಡೆಗಣಿಸಿ ಇಲ್ಲಿ ಬೇಕಾದಂಥ ಯಾವುದೊಂದು ಮೂಲಭೂತ ಸೌಕರ್ಯಗಳು ಇಲ್ಲದಂಥ ರೀತಿಯಲ್ಲಿ ಆಗಿದೆ ಅಂತ ನಮಗೆ ನೋಡಿದರೆ ಗೊತ್ತಾಗುತ್ತದೆ. ಒಂದೇ ಡಾಕ್ಟರ್ಗಳು ಬೆಳಿಗ್ಗೆಯಿಂದ ಕ್ಯೂ ನಿಲ್ಲೋದು, ಎಷ್ಟೋ ಜನ ಬರೋದು, ಅಲ್ಲಿ ಕೆಲವರಿಗೆ ಅರ್ಧಂಬರ್ಧ ಜನಕ್ಕೆ ಟ್ರೀಟ್ಮೆಂಟ್ ಸಿಗ್ತದೆ, ಉಳಿದವರು ಭಾಳ ನಿರಾಸೆಯಾಗಿ ಹೋಗ್ತಾ ಇರುವಂಥ ಪರಿಸ್ಥಿತಿ ಕೂಡ ಇಲ್ಲಿ ಇದಾಗಿದೆ. ಇದರಿಂದ ಸಾಮಾನ್ಯ ಜನರು ಕಷ್ಟದ ಪರಿಸ್ಥಿತಿ ಎದುರಿಸ್ತಾ ಇರುವಂಥ ಪಾಪದವರು ಭಾಳ ತೊಂದರೆಯಲ್ಲಿದೆ. ಅದರಿಂದ ನೇರವಾಗಿ ಜಿಲ್ಲಾ ಆಡಳಿತ ಇದಕ್ಕೆ ಕೂಡಲೇ ಮಧ್ಯಪ್ರವೇಶನ ಮಾಡಬೇಕು. ಮತ್ತು ನಮ್ಮ ಸ್ಥಳದ ಎಮ್ ಎಲ್ ಎ ಅವರು ಕೂಡ ಸ್ವಲ್ಪ ಜವಾಬ್ದಾರಿಯಲ್ಲಿ ಅದಕ್ಕೆ ಇರುವಂಥ ಒಂದು ಸಲಹೆಗಳು ಕೊಟ್ಟು ಕೆಲಸ ಶುರು ಮಾಡಿಸಬೇಕು ಅಂತ ನಾವು ಒತ್ತಾಯ ಮಾಡ್ತಾಯಿದ್ದೀವಿ. ಎರಡನೇದಾಗಿ ನೋಡಿ, ಕಳೆದ BJP ಸರ್ಕಾರ ಇರುವ ಟೈಮಲ್ಲಿ ಇಲ್ಲಿ ಆಸ್ಪತ್ರೆಯ ಡೆವಲಪ್ಮೆಂಟು ಮಾಡೋದಕ್ಕೋಸ್ಕರ ಆಗಿ ಒಂದು ಕಮಿಟಿಯನ್ನು ಮಾಡಿದ್ದಾರೆ. ಆ ಕಮಿಟಿಯಲ್ಲಿ ಈ ಆಸ್ಪತ್ರೆಯ ವಿಷಯಗಳ ಬಗ್ಗೆ ಏನಾದರೂ ಕುಂದುಕೊರತೆಗಳಿದ್ದರೆ ಚರ್ಚೆ ಮಾಡಿ ಅದಕ್ಕಿರುವಂಥ ಪರಿಹಾರ ಕಾಣಬೇಕು ಅಂತೇಳಿ ಒಂದು ಕಮಿಟಿ ಮಾಡಿದ್ದಾರೆ. ಅವರು ಇರುವ ಟೈಮಲ್ಲಿ ಕೂಡ ಏನೂ ಪ್ರಯೋಜನ ಆಗಿಲ್ಲ. ಇವತ್ತು ಆ ಕಮಿಟಿ ನಿಷ್ಕ್ರಿಯವಾಗಿದೆ. ಕಮಿಟಿ ಇದೆಯೋ ಏನು, ಅದರದ್ದು ಚಲಾವಣೆಯಲ್ಲಿ ಇದೆಯೋ ಎಂದು ನಮಗೆ ಅರ್ಥ ಆಗ್ತಾ ಇಲ್ಲ. ಇವತ್ತು ನಾನು MLA ಅವರಿಗೆ ನೇರವಾಗಿ ಹೇಳ್ತಾ ಇರುವುದೇನು ಹೇಳಿದರೆ, ನೋಡಿ ಸ್ವಾಮಿ, ನೀವು
ಇಲ್ಲಿ ಆಸ್ಪತ್ರೆಯ ಡೆವಲಪ್ಮೆಂಟ್ ಕಮಿಟಿ ಕೂಡಲೇ ಸೇರಿಸಬೇಕು. ಅದಕ್ಕಿರುವಂಥ ಒಂದು ಕಾಳಜಿ ತಂದು ಅದಕ್ಕಿರುವಂಥ ಕೆಲಸ ಆಗಬೇಕು. ಒಂದು ಸಿದ್ದಾಪುರನ ಕಡೆಗಣಿಸುವುದು ನಿಲ್ಲಿಸಬೇಕು ಅಂತ ಹೇಳಿ ಈ ಮೂಲಕ CPM ಪಕ್ಷದ ಸಿದ್ದಾಪುರ ಕೋರ್ಡಿನೇಷನ್ ಕಮಿಟಿಯ ಪರವಾಗಿ ನಾನು ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಮೃಗುಕೋಟಿ, ಕುಶಾಲನಗರ. ಸಿದ್ದಾಪುರದಲ್ಲಿ ಸಿಎನ್ಸಿಯಿಂದ ಕೊಡವರಿಗಾಗಿ ಪ್ರತ್ಯೇಕ ಕೋಡ್ ಮತ್ತು ಕಾಲಂ ಸೇರಿಸಲು ಒತ್ತಾಯಿಸಿ ಮಾನವ ಸರಪಳಿ ಜಾಗೃತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ರಾಷ್ಟ್ರೀಯ ಜನಗಣತಿಯೊಂದಿಗೆ ಜನಾಂಗವಾರು ಮಾಹಿತಿ ಕಲೆ ಹಾಕುವ ಸಂದರ್ಭ ಆದಿಮ ಸಂಜಾತ ಏಕ ಜನಾಂಗೀಯ ಕೊಡವರಿಗಾಗಿ ಪ್ರತ್ಯೇಕ ಕೋಡ್ ಮತ್ತು ಕಾಲಂ ಅನ್ನು ಸೇರಿಸಬೇಕೆಂದು ಒತ್ತಾಯಿಸಿ ಕೊಡವ ನ್ಯಾಷನಲ್ ಕೌನ್ಸಿಲ್ ಸಂಘಟನೆ ವತಿಯಿಂದ ಸಿದ್ದಾಪುರದಲ್ಲಿ ಮಾನವ ಸರಪಳಿ ಜಾಗೃತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಇದೇ ಸಂದರ್ಭ ಸಿಎನ್ಸಿಯ NU ನಾಚಪ್ಪ ಮಾತನಾಡಿ, ಭೂ ಪರಿವರ್ತನೆಗೆ ವಿರೋಧ, ಬಾಂಗ್ಲಾದೇಶಿ ಮತ್ತು ರೋಹಿಂಗ್ಯಗಳನ್ನ ಮತದಾರ ಪಟ್ಟಿಯಲ್ಲಿ ಸೇರಿಸಿ ಅವರ ಇರುವಿಕೆಯನ್ನ ಸಕ್ರಮಗೊಳಿಸುವುದರೊಂದಿಗೆ ಅವರಿಗೆ ಕೊಡವ ನೆಲದಲ್ಲಿ ನೆಲೆಗೊಳಿಸಲು 100 ಎಕರೆ ಜಾಗವನ್ನ ಮಂಜೂರು ಮಾಡಲು ಸರ್ಕಾರ ಯಂತ್ರ ಹಣಿಸುವ ಮೂಲಕ ಜನಸಂಖ್ಯೆ ಪಲ್ಲಟದಲ್ಲಿ ತೊಡಗಿರುವುದು ಆತಂಕಕಾರಿ ಬೆಳವಣಿಗೆಯಾಗಿದೆ. ಕೊಡವ ಲ್ಯಾಂಡ್ ಭೂ ರಾಜಕೀಯ ಸ್ವಾಯತ್ತತೆ, ಸ್ವಯಂ ಆಡಳಿತ, ಆಂತರಿಕ ಸ್ವಯಂ ನಿರ್ಣಯ ಹಕ್ಕು ಮತ್ತು ST ವರ್ಗೀಕರಣವೂ ಸೇರಿದಂತೆ 2026ರ ರಾಷ್ಟ್ರೀಯ ಜನಗಣತಿಯೊಂದಿಗೆ ಜನಾಂಗವಾರು ಮಾಹಿತಿ ಕಲೆ ಹಾಕುವ ಸಂದರ್ಭ ಆದಿಮ ಸಂಜಾತ ಏಕ ಜನಾಂಗೀಯ ಕೊಡವರಿಗಾಗಿ ಪ್ರತ್ಯೇಕ ಕೋಡ್ ಮತ್ತು ಕಾಲಂ ಅನ್ನು ಸೇರಿಸಬೇಕು. ಸಂಸತ್ ಹಾಗೂ ವಿಧಾನಸಭೆಯಲ್ಲಿ ಕೊಡವರಿಗೆ ವಿಶೇಷ ರಾಜಕೀಯ ಪ್ರಾತಿನಿಧ್ಯ ನೀಡಬೇಕೆನ್ನುವ ಬೇಡಿಕೆಗಳ ಕುರಿತು ಆಡಳಿತ ವ್ಯವಸ್ಥೆಯ ಗಮನ ಸೆಳೆಯಲು ವಿವಿಧೆಡೆ ಜನಜಾಗೃತಿ ಕಾರ್ಯಕ್ರಮಗಳನ್ನು ನಡೆಸಲಾಗುತ್ತಿದೆ ಎಂದರು. ಮುಂದಿನ ಮಾನವ ಸರಪಳಿ ಜನಜಾಗೃತಿ ಕಾರ್ಯಕ್ರಮ ಆಗಸ್ಟ್ 27ರಂದು ವಿರಾಜಪೇಟೆಯಲ್ಲಿ 11ನೇ ಮಾನವ ಸರಪಳಿ ಜನಜಾಗೃತಿ ಕಾರ್ಯಕ್ರಮ ನಡೆಯಲಿದೆ ಎಂದು ಇದೇ ಸಂದರ್ಭ ಮಾಹಿತಿ ತಿಳಿಸಿದರು. ಕಾರ್ಯಕ್ರಮದಲ್ಲಿ ಸೂರ್ಯ, ಚಂದ್ರ, ಭೂದೇವಿ, ಪ್ರಕೃತಿ ದೇವಿ, ಜಲದೇವಿ, ವನದೇವಿ, ಸಂವಿಧಾನ, ಗುರುಕಾರೋಣ ಹೆಸರಿನಲ್ಲಿ ಸಿಎನ್ಸಿಯ ಕೊಡವಲ್ಯಾಂಡ್ ಹೋರಾಟಗಾರರೊಂದಿಗೆ ಸಮರ್ಪಿಸಿಕೊಳ್ಳುವ ಪ್ರತಿಜ್ಞಾವಿಧಿ ಸ್ವೀಕರಿಸಿದರು. ಕಾರ್ಯಕ್ರಮದಲ್ಲಿ ಸಿದ್ದಾಪುರ ಭಾಗದ ಕೊಡವರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು. ಮಂದಿರ ಬೆತ್ತಲು, ದೇವನೆರದ ಬೆತ್ತಲು, ಜಲದೇವತೆ ಕಾವೇರಮ್ಮರ ಬೆತ್ತಲು, ಭೂಮಿ ತಾಯಿರ ಬೆತ್ತಲು, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಬೆತ್ತಲು, ಗುರು ಕಾಂಡ ಬೆತ್ತಲು, ಪತ್ತಾಕರ ಬೆತ್ತಲು, ಕೊಡೋತಿ ಕೊಡಿಯತ್ರ ಬೆತ್ತಲು, ಲೋಕರ ಬೆತ್ತಲು, ಇಪ್ಪೆಚಾಲ ಬೀಚಗತ್ತಿರ ಬೆತ್ತಲು, ಒಡಿಕತ್ತಿರ ಬೆತ್ತಲು, ಕಾರಣಂ ಕೊಡ್ಪಾಂಡ ಬೆತ್ತಲು, ಉತ್ತರಿರ ಬೆತ್ತಲು, ಕಕ್ಕಡ 18 ಬೆತ್ತಲು, ನಡುಮಿಯಾರರ ಬೆತ್ತಲು, ಪತ್ತಲೋದಿರ ಬೆತ್ತಲು, ಕಾವೇರಿ ಚಂಗ್ರಾದಿರ ಬೆತ್ತಲು, ಸೂರ್ಯಚಂದ್ರನ ಸಾಕ್ಷಿ ಆಯ್ತು, ಕೊಡವ ಲ್ಯಾಂಡ್ ಕಾಯ್ತು, ಸಿಎನ್ಸಿರ ಕೂಡ ನನ್ನ ನಾನು ಅರ್ಪಣೆ ಮಾಡಿಂಡಿ പിന്നെ ಈ ಕಾರ್ಬಾರಕ್ಕಾಯ್ತು ಗುರಿ ಸಾಧನೆ ಆಪಲಿಕತ್ತನೆ ನಾನು ಸಿಎನ್ಸಿರ ಕೂಡ ದೀಕ್ಷಾಬದ್ಧನಾಯ್ತು ನಿಂದಿ ಎಂದು ಹಿಂದಿಲ್ಲಿ ಈ ಪ್ರತಿಜ್ಞಾವಿಧಿನ ಸ್ವೀಕಾರ ಮಾಡುವಿ. ಜೈ ಕೊಡವ ಲ್ಯಾಂಡ್, ಜೈ ಸಿಎನ್ಸಿ, ಜೈ ಭಾರತ್. ಎಲ್ಲ ಜನಗಣ ಬೋಟೆ ಬೊಡಿ ಆನಂತ ಅವ್ರ ಮಿಗಕ್ಕೆ ಅದು ಬೋಟೆಗಾರನ ಬಗ್ಗೆ ನಾಲ್ಕು ನ್ಯಾಯತ ನಾಲ್ಕು ಜೀವತಾಣಿ ಗಡ್ತೆ ಜೀವಕುಟ ಇಲ್ಲಿ ಕೊಡವಡ ಸ್ಥಿತಿಯದಾಯಿತು. ನಂಗಡ ಲ್ಯಾಂಡ್ ಇಂದು ಅಟೋನಮಸ್ ರೀಜನ್, ಟ್ರೈಬಲ್ ಟ್ಯಾಗ್, ಕೊಡವ ಕಿಟ್ಟೋಕಾಗಂಡಿ ದಾರಿಯು ಇದು ಇನ್ಹ್ಯೂಮನ್ ಕೊಡವಡಂತ ಅಪ್ರತಿಮ ದೇಶ ಪ್ರೇಮಿಯ ಅಖಂಡ ಇದು ದೇಶಭಕ್ತಂಗ ಈ ಕಮ್ಯುನಿಟಿಗೆ ಅయింಡ ಐಡೆಂಟಿಟಿನ ಪ್ರೊಟೆಕ್ಟ್ ಮಾಡೋಕೆ ಅయింಡ ಹಕ್ಕು ಬಂದು ಅయింಡ ನಂಗಡ ಕಾನ್ಸ್ಟಿಟ್ಯೂಷನ್ ರೈಟ್ಸ್, ಟ್ರೈಬ್ ಅನ್ನೋದು ಕಾನ್ಸ್ಟಿಟ್ಯೂಷನ್ ರೈಟ್ಸ್. ಈ ವಿರೋಧ ಮಾಡಂಗೆಲ್ಲ ಕೊಡವ ಟ್ರೈಬ್ ಅಂತ ಗೊತ್ತುಂಟು. ನಂಗಡ ಒಕ್ಕ, ನಂಗಡ ಐನ್ ಮನೆ, ನಂಗಡ ಮಂದು, ನಂಗಡ ಚಾವು ಪದ್ಧತಿ, ಮಂಗಲ ಪದ್ಧತಿ, ಪ್ರತಿಯೊಂದು ಟ್ರೈಬಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಇದು ಗೊತ್ತೊಳಂಗೆ ಇದು ಆ ರಿಪೋರ್ಟ್ ಬಂದ್ರು ಅನ್ನೆಂಡು ರಿಪೋರ್ಟೇ ಹಾಕೋಬಿಟ್ಟಿಲ್ಲ, ರಿಪೋರ್ಟ್ ಮಾಡೋ ಕೈ ಅನ್ನೆಂಡು. ವಿರಾಜಪೇಟೆಯಲ್ಲಿ 27ರಂದು ನಡೀತದೆ. 26ರಂದು ಕಾನ್ಸ್ಟಿಟ್ಯೂಷನ್ ಡೇ ಪ್ಲಸ್ ಕೊಡವ ನ್ಯಾಷನಲ್ ಡೇ ಮಡಿಕೇರಿಯಲ್ಲಿ ನಡೀತದೆ. ಕಾರ್ಯಕ್ರಮ ಮುಂದಿನದು ವಿರಾಜಪೇಟೆ ನಿರಂತರವಾಗಿ ನಡೀತದೆ. ನಮ್ಮ ಇದು ಗುರಿ ಸಾಧನೆ ಆಗೋಲ್ಲರಿಗೆ ನಡೀತದೆ. ಮತ್ತು ಎಲ್ಲ ಕೇಸುಗಳು ಸುಪ್ರೀಂ ಕೋರ್ಟ್, ಹೈಕೋರ್ಟ್ಗಳಲ್ಲಿ ಕೇಸುಗಳಿದ್ದಾವೆ. ಇವತ್ತು ಗನ್ ಏನಿದೆ ಇದು ನಮ್ಮ ಸ್ಯಾಕ್ರಮೆಂಟ್, ಧಾರ್ಮಿಕ ಸಂಸ್ಕಾರ. ಇದನ್ನು ಕಸಿಯೋದಕ್ಕೆ ಸಿಸ್ಟಮ್ಯಾಟಿಕ್ಕಾಗಿ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಸಂವಿಧಾನದ ಮೂಲ ಆಶಯವೇ ನಾನಾ ಜನಾಂಗ, ನಾನಾ ಸಂಸ್ಕೃತಿ, ಅವರ ಹಕ್ಕುಗಳನ್ನು, ಅವರ ಸಂಸ್ಕೃತಿಯನ್ನು, ಸಾಂಸ್ಕೃತಿಕ ಹೆಗ್ಗುರುತನ, ಪರಂಪರೆ ರಕ್ಷಣೆ ಮಾಡೋದು. ಅದನ್ನು ನೆಲಸಮ ಮಾಡಿ ಇದನ್ನು ಅಮೇರಿಕಾ ಥರ ಮಾಡುವಂಥದ್ದು ಇದು ನಮ್ಮ ಸಂವಿಧಾನದಲ್ಲಿ ಇಲ್ಲ. ಒಂದೇ ಜನಾಂಗ ಇರಬೇಕು, ಒಂದೇ ಸಂಸ್ಕೃತಿ ಇರಬೇಕು, ಒಂದೇ ಥರ ಇರಬೇಕು, ಅವರ ಶರೀರದ ಭಾಗ ಒಂದೇ ಥರ ಇರಬೇಕು ಅಂತ. ಈಗ ಇಡೀ ನ್ಯಾಚುರಲ್ ಫಾರೆಸ್ಟನ್ನು ತೆಗೆದುಬಿಟ್ಟು ಇದು ಅಕೇಶಿಯ ಮತ್ತು ಇದು ಟೀಕ್ ಮರವನ್ನು ನೆಟ್ಟರೆ ಹೇಗಾಗ್ತದೆ, ಅದೇ ರೀತಿ ಇವತ್ತು ಸರ್ಕಾರ ಮಾಡಲಿಕ್ಕೆ ಹೊರಟಿದೆ. ನಮ್ಮ ಐಡೆಂಟಿಟಿ ಉಳಿಬೇಕು. 1956ರಲ್ಲಿ ಸ್ಟೇಟ್ ರಿಯಾರ್ನೇಷನ್ ಆಗಬೇಕಾದ್ರೆ ಸಂವಿಧಾನದ 7ನೇ ತಿದ್ದುಪಡಿಯಲ್ಲಿ ಅಮೆಂಡ್ಮೆಂಟ್ ಆಗಿದೆ. ಮತ್ತು ಅದರಲ್ಲಿ ಅಂಡರ್ಟೇಕಿಂಗ್ ಇದೆ, ಯಾವ್ಯಾವ ರೀಜನ್ ಲಾರ್ಜೆಸ್ಟ್ ಸ್ಟೇಟಿಗೆ ಸೇರುತ್ತೋ ಆ ರೀಜನ್ನ ಜನ ಲಾರ್ಜೆಸ್ಟ್ ಸ್ಟೇಟಲ್ಲಿ ಅಲ್ಪಸಂಖ್ಯಾತರಾಗ್ತಾರೆ. ಅವರ ಭೂಮಿ, ಭಾಷೆ, ಸಂಸ್ಕೃತಿನ ರಕ್ಷಣೆ ಮಾಡಬೇಕು ಅಂತ ಹೇಳ್ಕೊಂಡು ಆ ಅಂಡರ್ಟೇಕನ್ನು ವೈಲೇಟ್ ಮಾಡಿ ಕಾನ್ಸ್ಟಿಟ್ಯೂಷನ್ ಬ್ರೀಚ್ ಮಾಡಿದ್ದಾರೆ.
ಇದಕ್ಕೆಲ್ಲ ರಕ್ಷಣೆ ಬೇಕು. ಅದಕ್ಕೆ ಪೀಸ್ಫುಲ್ ಆದಂಥ ಹೋರಾಟ ಇದು. ಪೊಲಿಟಿಕಲ್, ಲೀಗಲ್ ಆ್ಯಂಡ್ ಕಾನ್ಸ್ಟಿಟ್ಯೂಷನ್ ಬ್ಯಾಟ್ಲ್. ರಾಜಕೀಯವಾಗಿ ಮತ್ತು ಕಾನೂನಾತ್ಮಕವಾಗಿ, ಸಂವಿಧಾನಾತ್ಮಕವಾಗಿ ನಮ್ಮ ಆಂದೋಲನವನ್ನು ನಾವು ನಡೆಸ್ತಾ ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಎಂ ರಘುಕೋಟಿ, ಕುಶಾಲನಗರ. ಕುಶಾಲನಗರ ತಾಲೂಕಿನ ಕೂಡಿಗೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬ್ಯಾಡಗುಟ್ಟ ಗಿರಿಜನ ಪುನರ್ವಸತಿ ಕೇಂದ್ರದ ನಿವಾಸಿಗಳಿಗೆ ಸರ್ಕಾರದಿಂದ ಉಚಿತವಾಗಿ ವಿತರಿಸುವ ಆಹಾರ ಕಿಟ್ನೊಂದಿಗೆ ಕೊಳೆತ ಮೊಟ್ಟೆಗಳನ್ನು ವಿತರಿಸಲಾಗಿದೆ. ಕುಶಾಲನಗರ ತಾಲೂಕಿನ ಕೂಡಿಗೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬ್ಯಾಡಗುಟ್ಟ ಗಿರಿಜನ ಪುನರ್ವಸತಿ ಕೇಂದ್ರದ ನಿವಾಸಿಗಳಿಗೆ ಸರ್ಕಾರದಿಂದ ಉಚಿತವಾಗಿ ವಿತರಿಸುವ ಆಹಾರ ಕಿಟ್ನೊಂದಿಗೆ ಕೊಳೆತ ಮೊಟ್ಟೆಗಳನ್ನು ವಿತರಿಸಲಾಗಿದೆ. ಹಾಡಿಯಲ್ಲಿನ ಅಂಗನವಾಡಿಯ ಮೂಲಕ ಪ್ರತಿ ತಿಂಗಳು ವಿತರಿಸುವ ಆಹಾರ ಕಿಟ್ನೊಂದಿಗೆ ಕಳೆದ 2 ತಿಂಗಳಿನಿಂದಲೂ ಕೊಳೆತ ಸ್ಥಿತಿಯಲ್ಲಿ ಗಬ್ಬೆದು ನಾರುವ ಮೊಟ್ಟೆಗಳನ್ನು ನೀಡಲಾಗಿದೆ ಎಂದು ನಿವಾಸಿಗಳು ದೂರಿದ್ದು, ಮನೆಗೆ ಕೊಂಡೊಯ್ಯುತ್ತಿದ್ದ ಮೊಟ್ಟೆಗಳನ್ನು ಅಂಗನವಾಡಿಗೆ ಮರಳಿಸಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಹಾಡಿಯ ಮಹಿಳಾ ಹೋರಾಟಗಾರ್ತಿ ಅನಿತಾ, ಜಿಲ್ಲಾಡಳಿತದಿಂದ ಹಾಡಿಯ ಫಲಾನುಭವಿಗಳಿಗೆ ನೀಡುವ ಮಾಸಿಕ ಆಹಾರದ ಕಿಟ್ನೊಂದಿಗೆ ಒಳಪಟ್ಟಿರುವ ಕೋಳೆ ಮೊಟ್ಟೆಗಳು ಗುಣಮಟ್ಟದಲ್ಲಿ ಇಲ್ಲ. ಈ ಹಿಂದೆಯೂ ಇಂತಹುದ್ದೇ ಮೊಟ್ಟೆಗಳನ್ನು ವಿತರಿಸಿದ್ದ ಸಂದರ್ಭದಲ್ಲಿ ನಿವಾಸಿಗಳು ತೀವ್ರ ವಿರೋಧ ವ್ಯಕ್ತಪಡಿಸಿದ್ದರಿಂದಾಗಿ ಕೆಲವು ತಿಂಗಳು ಒಳ್ಳೆಯ ಮೊಟ್ಟೆಗಳನ್ನು ನೀಡಲಾಗಿತ್ತು. ಈಗ ಮತ್ತೆ ಅದೇ ಕೊಳೆತ ಮೊಟ್ಟೆಗಳನ್ನು ನೀಡಲಾಗುತ್ತಿದೆ. ಇದರ ವಿರುದ್ಧ ನಾವು ಜಿಲ್ಲಾಧಿಕಾರಿಗಳಿಗೆ ದೂರು ನೀಡಲಿದ್ದೇವೆ. ಸರ್ಕಾರದಿಂದ ಗಿರಿಜನರ ಕಲ್ಯಾಣಕ್ಕೆ ಒದಗಿಸಲಾಗಿರುವ ಸೌಲಭ್ಯಗಳನ್ನು ನಿಖರವಾಗಿ ತಲುಪಿಸುವ ಹೊಣೆಗಾರಿಕೆ ಸಂಬಂಧಿಸಿದ ಇಲಾಖೆಗಳದಾಗಿದೆ. ಆದರೆ ಯಾವುದೇ ಅಧಿಕಾರಿಗಳು ಇತ್ತ ಬಂದು ಪರಿಶೀಲನೆ ನಡೆಸದ ಕಾರಣ ಆಹಾರ ಕಿಟ್ ಸರಬರಾಜು ಮಾಡಲು ಟೆಂಡರ್ ಪಡೆದ ವ್ಯಕ್ತಿ ತನಗಿಷ್ಟ ಬಂದ ಹಾಗೆ ಕೊಳೆತ ಮೊಟ್ಟೆಗಳನ್ನು ವಿತರಿಸಿದ್ದಾನೆಂದು ಆರೋಪಿಸಿದರು. ಕೊಳೆತ ಮೊಟ್ಟೆ ಸೇವಿಸಿ ಮಕ್ಕಳು ಅಥವಾ ಮಹಿಳೆಯರಿಗೆ ಯಾವುದಾದರೂ ತೊಂದರೆ ಕಾಣಿಸಿಕೊಂಡರೆ ಜಿಲ್ಲಾಡಳಿತವೇ ಹೊಣೆ ಎಂದು ಅನಿತಾ ಎಚ್ಚರಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ರಾಧಾ, ಜಾನು, ಶಿಲ್ಪ, ಗೌರಿ, ಭಾಗ್ಯ, ಮುತ್ತು, ಸಿದ್ದಯ್ಯ, ಗೌರಿ ಇದ್ದರು. ನನ್ನ ಹೆಸರು ಅನಿತಾ ಅಂತ, ಬ್ಯಾಡಗೊಟ್ಟ ದಿಡ್ಡಳ್ಳಿ ಆಡಿಲಿ. ನಾನು ಅನಿತಾ ಇದು ಮಹಿಳಾ ಸಂಘಟನೆ ಸಾಗಿ ಕೆಲಸ ಮಾಡ್ತಾಯಿದ್ದೀನಿ. ಮತ್ತು ಇಲ್ಲಿ ನಮ್ಮ JK ಫುಡ್ ಅಂತ ಪ್ರತಿ ತಿಂಗಳು ನಮಗೆ ಸರ್ಕಾರ ಕಡೆಯಿಂದ ಕೊಡ್ತಾಯಿದ್ದಾರೆ ಟೆಂಡರ್ ತಗೊಂಡು. ಅದರಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಹೋದ ಸರಿ ಎಲ್ಲ ಬರ್ತಾಯಿದ್ದ ಅಂತ JK ಫುಡ್ದು ಕರೆಕ್ಟಾಗಿತ್ತು, ಮೊಟ್ಟೆ ಅದು ಇದೆಲ್ಲ ಚೆನ್ನಾಗಿ ಬರ್ತಾಯಿತ್ತು. ಮತ್ತು ಈಗ ಇತ್ತೀಚೆಗೆ 2 ತಿಂಗಳಿಂದ ಮೊಟ್ಟೆ ಹುಳ ಆಗಿದೆ, ಮತ್ತು ಕೆಟ್ಟೋಗ್ತಾ ಇದೆ. ಮತ್ತು ಈ ಕರೆಂಟ್ಗಳು ಇರೋದಿಲ್ಲ ಒಂದು ಟೈಮಲ್ಲಿ, ಹೋದ ಟೈಮಲ್ಲಿ. ಮತ್ತೆ ಎಲ್ಲಾದರೂ ಅವ್ರು ತಗೊಂಡೋಗ್ಬಿಟ್ಟು ಅದನ್ನೇ ಮೊಟ್ಟೆನ ಎಲ್ಲಾದರೂ ಹುರಿದು ಆಮ್ಲೆಟ್ ಮಾಡ್ಕೊಂಡು ತಿಂದರೆ ಅದು ಗತಿ ಏನಾಗೋದು, ಅದ್ರ ಒಳಗಡೆ ಸಮೇತ ಹುಳ ಸಮೇತ ಇದೆ. ನಾವು ಯಾವತ್ತೂ ಯಾರಿಗೂ ಸುಳ್ಳು ಹೇಳಿಲ್ಲ, ಯಾಕೆಂದರೆ ಇದ್ದಿದ್ದನ್ನೇ ಅಲ್ಲಿ ಹೇಳೋಕ್ಕಿರೋದು. ನಾವು ಇದುವರೆಗೆ ಕೊಡೋದಾದರೆ ಇದು ಚೆನ್ನಾಗಿ ಕೊಡಬೇಕು ಟೆಂಡರ್ ತಗೊಂಡಿರೋರು, ಅಲ್ದೋದ್ರೆ ಆ ಕೆಲಸನ ವಹಿಸ್ಕೊಳ್ಬಾರ್ದು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತಿದ್ದೀನಿ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಎಂ ರಘುಕೋಟಿ, ಕುಶಾಲನಗರ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕುಶಾಲನಗರ ತಾಲೂಕಿನ ಕೂಡಿಗೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬ್ಯಾಡಗುಟ್ಟ ಗಿರಿಜನರ ಪುನರ್ವಸತಿ ಕೇಂದ್ರದ ನಿವಾಸಿಗಳಿಗೆ ಸರ್ಕಾರದಿಂದ ಉಚಿತವಾಗಿ ವಿತರಿಸುವ ಆಹಾರ ಕಿಟ್ನೊಂದಿಗೆ ಕೊಳೆತ ಮೊಟ್ಟೆಗಳನ್ನು ವಿತರಿಸಲಾಗಿದೆ. ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಹಾಗೂ ದಲಿತರ ಬಗ್ಗೆ ಅವಹೇಳನ ಹೇಳಿಕೆ ನೀಡುತ್ತಿರುವ ದೊಡ್ಡಯಾಚನಹಳ್ಳಿ ಗ್ರಾಮದ ವೇದಮೂರ್ತಿಯನ್ನ ಕೂಡಲೇ ಬಂಧಿಸುವಂತೆ KRಪೇಟೆ ಪಟ್ಟಣದಲ್ಲಿ ಪ್ರತಿಭಟನೆ ನಡೆಸಲಾಗಿದೆ. ಬೇಲೂರಿನ ಮಿನಿ ವಿಧಾನಸೌಧದ ಆವರಣದಲ್ಲಿರುವ ಗಿಡಮರಗಳನ್ನು ನಾಶಪಡಿಸುವಂತಹ ಯಾವುದೇ ಕೆಲಸ ಮಾಡಿಲ್ಲ ಎಂದು ತಾಲೂಕು ದಂಡಾಧಿಕಾರಿ ಶ್ರೀಧರ್ ಪ್ರತಿಕ್ರಿಯೆ ನೀಡಿದ್ದಾರೆ. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ ಮಾಹಿತಿ ಮನರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸುಪ್ರೀತಾ LN.